ಓಂ ಶಾಂತಿ. ಮುರಳಿಯ ಮುಖ್ಯ ಸಾರ ದಿನಾಂಕ 26/12/24. ಬಾಪ್ದಾದ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವೀಗ ವಿದ್ಯೆಯನ್ನು ಓದುತ್ತಿದ್ದೀರಿ. ಇದು ಪತಿತರಿಂದ ಪಾವನರಾಗುವ ವಿದ್ಯೆಯಾಗಿದೆ. ನೀವು ಈ ವಿದ್ಯೆಯನ್ನು ಓದಬೇಕು ಮತ್ತು ಓದಿಸಬೇಕು. ಬಾಪ್ದಾದ ಪ್ರಶ್ನೆ ಕೇಳ್ತಾ ಇದ್ದಾರೆ, ಪ್ರಪಂಚದಲ್ಲಿ ಯಾವ ಜ್ಞಾನವಿದ್ದರೂ ಸಹ ಅಜ್ಞಾನ ಅಂಧಕಾರವಿದೆ, ಹೇಗೆ? ಬಾಪ್ದಾದ ಉತ್ತರ ಹೇಳ್ತಾರೆ, ಮಾಯೆಯ ಜ್ಞಾನ, ಇದರಿಂದ ವಿನಾಶವಾಗ್ತದೆ. ಚಂದ್ರನವರೆಗೂ ಹೋಗ್ತಾರೆ. ಈ ಜ್ಞಾನವನ್ನು ಮನುಷ್ಯರಲ್ಲಿ ಬಹಳ ಇದೆ. ಆದರೆ ಹೊಸ ಪ್ರಪಂಚ ಹಾಗೂ ಹಳೆಯ ಪ್ರಪಂಚದ ಜ್ಞಾನ ಯಾರ ಬಳಿಯೂ ಇಲ್ಲ. ಎಲ್ಲರೂ ಅಜ್ಞಾನ ಅಂಧಕಾರದಲ್ಲಿದ್ದಾರೆ. ಜ್ಞಾನ ನೇತ್ರವಿಲ್ಲದೆ ಕುರುಡರಾಗಿದ್ದಾರೆ. ಈಗ ನಿಮಗೆ ಜ್ಞಾನದ 3ನೆಯ ನೇತ್ರ ಸಿಕ್ಕಿದೆ. ನೀವು ಜ್ಞಾನಪೂರ್ಣ ಮಕ್ಕಳು ತಿಳಿದುಕೊಂಡಿದ್ದೀರಿ. ಅವರ ಬುದ್ಧಿಯಲ್ಲಿ ವಿನಾಶದ ವಿಚಾರಗಳಿವೆ, ನಿಮ್ಮ ಬುದ್ಧಿಯಲ್ಲಿ ಸ್ಥಾಪನೆಯ ವಿಚಾರಗಳಿವೆ. ಬಾಪ್ದಾದ ಧಾರಣೆಗೋಸ್ಕರ ತಿಳಿಸ್ತಾ ಇದ್ದಾರೆ, ಒಂದು ತಂದೆಯು ಈ ದಾದಾರವರಲ್ಲಿ ಪ್ರವೇಶ ಮಾಡಿ ನಮ್ಮನ್ನು ಮನುಷ್ಯರಿಂದ ದೇವತೆಗಳು ಅರ್ಥಾತ್ ವಿಕಾರಿಗಳಿಂದ ನಿರ್ವಿಕಾರಿಗಳನ್ನಾಗಿ ಮಾಡಲು ಗೀತಾ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಇದೇ ನಿಶ್ಚಯದಿಂದ ಚಿಂತನೆ ಮಾಡಬೇಕು. ಶ್ರೀಮತದಿಂದ ನಡೆದು ಶ್ರೇಷ್ಠ ಗುಣವಂತರಾಗಬೇಕು. 2, ನೆನಪಿನ ಯಾತ್ರೆಯಿಂದ ಬುದ್ಧಿಯನ್ನು ಚಿನ್ನದ ಪಾತ್ರೆಯ ಸಮಾನ ಮಾಡಿಕೊಳ್ಳಬೇಕು. ಬುದ್ಧಿಯಲ್ಲಿ ಸದಾ ಜ್ಞಾನವಿರಲಿ. ಅದಕ್ಕಾಗಿ ಮುರಳಿಯನ್ನು ಅವಶ್ಯವಾಗಿ ಓದಬೇಕು ಅಥವಾ ಕೇಳಬೇಕು. ಬಾಪ್ದಾದ ವರದಾನ ಕೊಡ್ತಾ ಇದ್ದಾರೆ, ತಮ್ಮ ಸ್ಥಾನದ ಸ್ಮೃತಿಯ ಮೂಲಕ ಮಾಯೆಯ ಮೇಲೆ ವಿಜಯಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ನಿರಂತರ ಯೋಗಿಯಾಗಿರಿ. ಬಾಪ್ದಾದ ಸ್ಲೋಗನ್ ಹೇಳ್ತಾ ಇದ್ದಾರೆ, ಆತ್ಮರೂಪಿ ಪುರುಷನನ್ನು ಶ್ರೇಷ್ಠ ಮಾಡುವಂಥವರೇ ಸತ್ಯ ಪುರುಷಾರ್ಥಿಗಳು. ಅಚ್ಚ. ಓಂ ಶಾಂತಿ.